ನೋಡಮ್ಮ ಜಯಕ್ಕವ್ರೆ, ದೇವ್ರ ಮೇಲೆ ಪ್ರಮಾಣ ಮಾಡೈತೆ. ನಿನ್ನ ಕಿವಿ ಒಲೆ ನಾನು ತಗೊಂಡಿಲ್ಲ ಅಂತ ಹೇಳಿ ರಾಜಮ್ಮ ಪ್ರಮಾಣ ಮಾಡಿದ್ದಾರೆ. ಇವಾಗ ನೀನು ಸುಮ್ಮನೆ ತಪ್ಪಾಗಿ ತಿಳ್ಕೊಬಿಟ್ಟು ರಾಜಮ್ಮನ ಪಂಚಾಯತಿ ಸೇರಿಸಿದೀಯ ಜಯಕ್ಕವ್ರೆ. ಏಕೆ ಇವಳೆ ಕಣೆ ತಗೊಂಡಿರೋದು, ಬಿಡಬೇಡ ನೀನು, ಬಿಡಬೇಡ. ಇಲ್ಲ ಇಲ್ಲ, ಇವಳೇ ತಗೊಂಡಿರೋದು. ಇವಳು ಸರಿಯಾಗಿ ಶಿಕ್ಷೆ ಆಗುತ್ತೆ. ಶಿಕ್ಷೆ ಆಗೋವರೆಗೂ ನಾನು ಬಿಡಲ್ಲ. ಸರಿಯಾಗ ಇವಳು ನಾವು ಒಪ್ಕೋಬೇಕು. ದೇವ್ರ ಗುಡಿ ಮುಂದೆನೇ ಇವಳು ಒಪ್ಕೋಬೇಕು, ಬಿಡಲ್ಲ ಗೌಡ್ರೆ. ಏನಮ್ಮ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ರು ಜಯಕ್ಕವ್ರೆ, ಏನು ನೀವು ಈ ರೀತಿ ಬಲವಂತ ಮಾಡ್ತಾ ಇದ್ದೀರಲ್ಲ? ಪಾಪ ಅವ್ರು ಹೇಳ್ತಾ ಇದ್ದಾರೆ ನಾವು ತಗೊಂಡಿಲ್ಲ ಅಂತ. ಸುಮ್ಮನೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ? ಬಿಡ್ರಿ, ಯಾರು ತಗೊಂಡೋಗಿದ್ದಾರೆ ನೋಡೋಣ, ಕೇಳೋಣ, ವಿಚಾರಿಸೋಣ. ಈಗ ಕೇಳ್ತೀನಿ ನಾನು, ಸ್ವಲ್ಪ ಜನ ಯಾರನ್ನಾದ್ರೂ ವಿಚಾರಿಸ್ತೀನಿ, ಕಿವಿ ಒಲೆ ಸಿಗಂಗೆ ಮಾಡ್ಕೊಡ್ತೀನಿ ಬಿಡಿ ಜಯಕ್ಕವ್ರೆ. ಹೆಂಗ್ ಹೋಗ್ತಾಳು ಹೋಗ್ಲಿ ಮಂತಕ್ಕೆ, ನಾನು ಮಾತ್ರ ಬಿಡಲ್ಲ ಗೌಡ್ರೆ, ಬಿಡಲ್ಲ. ಅವಳು ಒಪ್ಪವರೆಗೂ ಬಿಡಲ್ಲ. ನಾನು ಎಂತಾಳಂದ್ರೆ ಇಲ್ಲೋಡು, ನಾನು ಸುಮ್ಮನೆ ಇದ್ದು ಬಿಡ್ತೀನಿ. ನನಗೆ ಏನಾನ ತಲೆಯ ಕುಳ ಮಿಸ್ ಕಾಡೈತೆ ಅಂದ್ರೆ ಅದ್ರ ಕಥೆನೇ ಬೇರೆ. ನಾನು ಎಂತಾಳಂಬದು ಗೊತ್ತೇ ಐತೆ ಗೌಡ್ರೆ. ನೀನು ನಮ್ಮ ತಾಗೆ ಕೆಡ್ಕಿಲ್ಲ. ನಾನು ಯಾವತ್ತೂ ಮನಸ್ನಾಗ ಒಂದಾಗ್ಲಿ, ಬಾಯಾಗ ಒಂದು ಮಾತಾಡೋದು, ಮನಸ್ನಾಗ ಒಂದು ಇಕ್ಕಮ್ಮದು ಅಂತ ಬುದ್ಧಿನೇ ಇಲ್ಲ ನಮ್ಮ ಹತ್ರ. ನಾನಂತಲ್ಲ, ನಮ್ಮ ಫ್ಯಾಮಿಲಿನೇ ಅಷ್ಟು, ನಮ್ಮ ಮನೆಗಳರೇ ಅಷ್ಟು ಗೌಡ್ರೆ. ನಾವು ಯಾವತ್ತು ಮನಸ್ನಾಗ ಇಕ್ಕಮ್ಮಲ್ಲ, ಇದ್ದಿದ್ದಂಗೆ ಹೊರಗೆ ಹಾಕ್ಬಿಡ್ತೀವಿ. ಏಕವ್ರೆ, ನೀವು ಹೆಂಗೆ ಅಂತ ಗೊತ್ತು, ಆದರೆ ಅವ್ರು ಇವಾಗ ಪ್ರಮಾಣ ಮಾಡಿದ್ರಲ್ಲ, ಇನ್ನೇನೈತೆ? ನಿಮ್ಮ ಹತ್ರ ಸಾಕ್ಷಿ ಇಲ್ಲ, ಏನಿಲ್ಲ, ಅವ್ರು ಎತ್ಕೊಂಡು ಹೋಗಿದ್ದಾರೆ ಅನ್ನಕ್ಕೆ. ಅವ್ರು ಪ್ರಮಾಣ ಮಾಡಿದ್ದಾರೆ. ನೋಡು, ಸುಮ್ಮನೆ ಮಾತಾಡ್ತಾಳೆ ಪಾಪ ನಮ್ಮ ರಾಜಮ್ಮನ ಬಗ್ಗೆ. ಅಮ್ಮ ಏನೋ ಮಾತಾಡೈತೆ, ತಗೊಂಡಿರ್ಬೇಕೇನೋ ಅಂತ, ಏನೋ ಕಾಣ್ದಲೆ ಮಾಡ್ದಲೆ ಮಾತಾಡ್ಯವ್ರೆ. ಬಿಡಮ್ಮ, ಹೋಗ್ರಿ ಮನೆ ತಕ್ಕ ಹೋಗ್ರಿ. ಅಯ್ಯಪ್ಪ, ಕಾಲು ಯಾಕೆ ಎತ್ತಿಕಕ್ಕೆ ಬರ್ತಾ ಇಲ್ಲ, ಕಾಲೆಲ್ಲ ಜೋಮ್ ಹಿಡ್ದಂಗೆ ಆಗ್ತಾ ಇದ್ದಾವೆ. ಆತು ನೋಡು, ಸರಿಯಾಗಿ ಕೊಟ್ಟ ದೇವರು. ಆತು, ಸರಿಯಾಗಾತು ಸುಳ್ಳು ಹೇಳಿದ್ಕೆ. ಈಗ ಹೋಗ್ಲಿ, ಅವಳು ಕಾಲು ಎತ್ತಿಕೊಂಡು ಅವಳು ಮಂತಕ್ಕೆ ಹೋಗ್ಲಿ, ಕೈ ಇಳಿಸ್ಲಿ. ಅದು ನಿಂಗೆ ಇಕ್ಕೊಂಡ್ರ ಕೈ ಇಳಿಸ್ಲಿ ನೋಡೋಣ. ಅಯ್ಯೋ ಅಯ್ಯೋ, ಕೈ ಕಾಲು ಆಡ್ಸಕ್ಕೆ ಗೊತ್ತಿಲ್ಲ. ಅಯ್ಯಪ್ಪ, ಯಾತ ಒತ್ಕೊಂಡಂಗಿದ್ದೀನಿ ಕೈ ಮೇಲೆ. ಅಪ್ಪ ಅಯ್ಯೋ, ಮರ್ದ ಕೋತಿ ನೋಡು, ಯೋಸಂದು ಅಪ್ಪ ಗೊರ್ಗೊರ್ರಂತವೆ ಗೌಡ್ರೆ. ಯೋಸನ್ ಕೋತಿ, ಅಪ್ಪ ಕೋತಿ ಯೋಸಕ್ಕೊಂದು ಎಲ್ಲ ಮ್ಯಾಕ್ ಬಂದಂಗೆ ಆಗ್ತವೆ. ಅಯ್ಯಪ್ಪ, ಕಡ್ದಂಗೆ ಆಗ್ತವೆ, ಎಲ್ಲ ಗಿಬ್ರದಂಗೆ ಆಗ್ತೈತೆ. ಅಯ್ಯೋ, ಹೊಡೀರಿ ಗೌಡ್ರೆ, ಹೊಡೀರಿ. ಯಾಕೆ ಕೋತಿನೂ ಇಲ್ಲ, ಎಂಥದಿಲ್ಲ. ನೋಡು ರಾಜಮ್ಮ, ನೀನು ಸುಳ್ಳು ಹೇಳಿದ್ಕೆ ನೋಡು ಕೊನೆಗೆ ನಿನಗೆ ಯಾವ ರೀತಿ ಶಿಕ್ಷೆ ಆಗ್ತೈತೆ ಅಂತ. ಯಾವುದೊಂದು ಕೋತಿನೂ ಇಲ್ಲ, ಏನಿಲ್ಲ. ನೋಡು ಹೆಂಗೆ ಕೋತಿ ಇದ್ದಾವೆ, ಅದಿದ್ದಾವೆ ಅಂತ ನಿನ್ನ ಕಣ್ಣಿಗೆ ಏನೇನೋ ಕಾಣಿಸ್ಕೊಂತ ಐತೆ. ಸುಳ್ಳು ಹೇಳಿದ್ಕೆ ರಾಜಮ್ಮ, ನೋಡು ಯಾತ ಒಂದು ಕೋತಿಲ್ಲ ಅಂತದ್ರಾಗೆ ಇವ ನಿನ್ನ ಕಣ್ಣಿಗೆ ಇಸೊಂದು ಕೋತಿ ಕಾಣಿಸ್ಕೊಂತ ಇದ್ದಾವೆ ಅಂದ್ರೆ ನೀನು ಸುಳ್ಳು ಹೇಳಿದ್ಕೆ ಕಣೆ. ಕಾಲು ಬತ್ತಿಲ್ಲ, ಕೈ ಬತ್ತಿಲ್ಲ ಅಂತ ಹೇಳ್ತೀಯಾ, ಇವಾಗ ಕಾಲು ಎತ್ತಿಕಕ್ಕೆ ಬರಲ್ಲ ಅಂತೀಯಾ. ಏನು ಅನ್ಕೊಂಡಿದ್ಯಾ ನೀನು ದೇವ್ರು ಅಂದರೆ? ನೀನು ಏನು ಆಟ ಆಡ್ತೀನಿ ರಾಜಿ. ಓಹೋ, ಆಟ ಆಡ್ತಾಳೆ. ಈಗ ಎತ್ತಿಕೆ ನಿನ್ನ ಕೈಯ ಕಾಲು ನೋಡೋಣ ನೀನು. ಸುಮ್ಮನೆ ನನ್ನ ಮಗಳಿಗೆ ಫೋನ್ ಮಾಡಿದ್ದೆ, ನನ್ನ ಮಗಳು ಬರಕ್ಕೆ ನಾನು ಫೋನ್ ಮಾಡಿದ್ದೆ ಅಂತ ಹೇಳ್ತಾಳೆ. ಈಗ ಹೇಳೆ ನೀನು ನೋಡೋಣ. ನೋಡೆ ಈಗ ಹೇಳೆ. ಸುತ್ತೂರ ಯೋಸನ್ ಕಣ್ಣಂಗೆ ಕಾಮ್ತಾ ಕೋತಿ. ಅಯ್ಯೋ, ಗಿಬ್ರದಂಗೆ ಆಗುತ್ತೆ ಗೌಡ್ರೆ. ಕಾಲೆಲ್ಲ ಜವ್ ಬತ್ತೈತೆ, ಕೈಯೆಲ್ಲ ಜವ್ ಬತ್ತೈತೆ. ಕಾಲು ಎತ್ತಿಕಕ್ಕೆ ಬರ್ತಾ ಇಲ್ಲ. ಹೋಗೋಣ ಅಂದ್ರೆ ಮಂತಕ್ಕೆ ಹೋಗೋಣ ಅಂದ್ರೆ ಎತ್ತಿಕಕ್ಕೆ ಬರ್ತಾ ಇಲ್ಲ. ಜಮ್ಮ ನೋಡು, ನೀನು ತಪ್ಪು ಮಾಡಿದೀಯಾ. ತಪ್ಪು ಮಾಡಿರೋದಕ್ಕೇನೆ ದೇವ್ರು ಈ ರೀತಿ ಶಿಕ್ಷೆ ಕೊಟ್ಟಿರೋದು. ನೋಡು, ನಮ್ಮ ಕಣ್ಣಿಗೆ ಸುತ್ತಮುತ್ತ ಒಂದು ಕೋತಿ ಕಾಣಿಸ್ಕೊಳ್ತಾ ಇಲ್ಲ. ನಿನಗೆ ಇಷ್ಟೊಂದು ಕೋತಿಗಳು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ, ಗಿಬ್ರದಂಗೆ ಆಗುತ್ತೆ, ಮ್ಯಾಕ್ ಎಗ್ರದಂಗೆ ಆಗುತ್ತೆ ಅಂತ ಹೇಳಿ ನೀನು ಹೇಳ್ತಾ ಇದೀಯಾ ಅಂತಂದರೆ ಇದು ನಿನಗೆ ದೇವ್ರು ಕೊಡ್ತಾ ಇರೋಂಥ ಶಿಕ್ಷೆ. ನೀನು ನೀನು ಸುಳ್ಳು ಹೇಳಿದ್ಯಾ, ತಪ್ಪು ಮಾಡಿದ್ಯಾ ಅಂದಮೇಲೆ ಒಪ್ಕೋಬೇಕು. ನೀನು ಕಳ್ತನ ಮಾಡಿದ್ಯಾ. ಜಯಮ್ಮ ಅವರು ಹೇಳ್ತಿದ್ರು. ಈಗ ಜಯಮ್ಮ ಹೇಳ್ತೈತೆ, ನಿನ್ನ ಕಿವಿಗಳು ವಾಲೆ ನೀನು ತಗೊಂಡಿದ್ಯಾ ಅಂತ ಜಯಮ್ಮ ಹೇಳ್ತೈತೆ. ನೀನು ಒಪ್ಕೊಂಡ್ರೆ ಸರಿ. ಅದೇನು ನೀನು ಸತ್ಯ ಒಪ್ಕೊಂಡ್ರೆ ಕಣಮ್ಮ. ನೀನು ಸುಳ್ಳು ಹೇಳಿರೋದು ನಾ ಸುಳ್ಳು ಅಂತ ನಿನ್ನ ಬಾಯಿಂದ ನೀನು ನುಡಿಬೇಕು. ನೀನು ಸುಮ್ಮನೆ ಹೇಳೋದಲ್ಲ. ನೀನು ಅಂದಿದ್ದು ಮಾತ್ರಕ್ಕೆ ನೀನು ಹೋಗ್ಬಿಡ್ಬೋದು, ನನಗೇನು ಆಗಲಿಲ್ಲ ಅಂತ ನೀನು ಅನ್ಕೋಬೋದು. ಆದರೆ ಅಷ್ಟು ಸುಲಭ ಅಲ್ಲ ಕಣಮ್ಮ ದೇವರು ಅಂತಂದರೆ. ಏನು ಅನ್ಕೊಂಡಿದ್ಯಾ? ಗೊತ್ತಿಲ್ಲ, ಕಾಲೆತ್ತಕ್ಕೆ ಗೊತ್ತಿಲ್ಲ, ಕೈ ಇಳಿಸಕ್ಕೆ ಗೊತ್ತಾ ಇಲ್ಲ. ಎಲ್ಲ ಸುತ್ತೂರ ಕೋತಿಗಳು ಕಣ್ಣಂಗೆ ಕಾಮ್ತಾ ಇದಾವೆಲ್ಲನ. ಅಯ್ಯೋ ಅಯ್ಯಪ್ಪ, ಇದೇನಪ್ಪ ಇದು ಇಳಿಸಕ್ಕೊಂದು ಮರ್ದಾಗೆಲ್ಲನ. ನೋಡಮ್ಮ, ಅಂಜನೇಯನ ಮಹಿಮೆನ ಮತ್ತು ಅಂಥ ಶಕ್ತಿಶಾಲಿ ಕಣಮ್ಮ ಅವನು. ಮಾನ್ ಬಾಬಾ ಬೆಟ್ಟನೇ ತಂದವನೇ, ಅಂಗೈಯಾಗಿ ಇಕ್ಕೊಂಡು ಬೆಟ್ಟನೇ ಒತ್ಕೊಂಬಂದವನೇ ಅಂದರೆ ನೀನು ಅಂತ ಆಟ ಆಡಕ್ಕೆ ಹೋಗ್ತೀಯಲ್ಲೇ ರಾಜಮ್ಮ. ಬೆಟ್ಟನೇ ಒತ್ಕೊಂಬಂದಿರ ಅವನು ಆಂಜನೇಯ. ಅಂತಂತಾಗ ನೀನು ಆಟ ಆಡಕ್ಕೆ ಹೋದ್ರೆ ನಡೀತಾವ ನಿನ್ನವೆಲ್ಲನ. ಅಲ್ಲ, ನೀನು ಅವನ ಮೇಲೆ ಪ್ರಮಾಣ ಮಾಡಿ ನೀನು ಸುಳ್ಳು ಹೇಳಕ್ಕೆ ಹೋಗ್ತೀಯಲ್ಲೇ, ಅವೆಲ್ಲ ನಡೆದಿಲ್ದಾವ ಕಣೆ. ನೀನು ಹೇಳಿ ಇವಾಗ ಸುಳ್ಳು ಹೇಳಿರೋದನ್ನ ಒಪ್ಕೋಬೇಕು. ಒಪ್ಕೆ ಮತ್ತಕ ನಿನ್ಗೆ ಹಂಗೆ ಆಗದು ಬಿಡಲ್ಲ. ನಾನು ನಾಳೆ ನೋಡೇನಿ ಪರೀಕ್ಷೆ ಮಾಡಿ. ಸ್ವಾಮಿ ಗಡ್ಡನೇ ಪರಮಾತ್ಮ ನೋಡು ಎಂಥದ್ದಾತ್ ನಿನಗೆ. ನೀನು ಏನು ಅಂದ್ಕೊಂಡಿದ್ದೆ ಬಿಡು, ನಾನು ಸುಳ್ಳು ಹೇಳಿದ್ರೆ ನಾನು ಹೆಂಗೆ ಬಚಾವಾಗ್ತೀನಿ ಅಂತ ನೀನು ಅಂದ್ಕೊಂಡಿದ್ದೆ. ಅದಕ್ಕೆ ಮತ್ತೆ ನಾನು ಯಾವ ಪೊಲೀಸ್ ಬೇಡ, ಆತು ಬೇಡ, ದೇವ್ರ ಮುಂದೆ ಯಾವುದು ಅಲ್ಲ, ದೇವ್ರು ನೋಡಿರ್ತಾನೆ ಎಲ್ಲನ. ಅದಕ್ಕೆ ಮತ್ತೆ ನಾನು ಪಂಚಾಯತಿ ಹಾಕಿದ್ದು. ನಾನು ಇಲ್ಲಾಂದ್ರೆ ನಾನು ಪೊಲೀಸ್ ಕಂಪ್ಲೇಂಟೇ ಕೊಟ್ಟಿದ್ದೆ. ನಾನೇನಿಲ್ಲ, ನಾನು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಈಗಲೇ ಕರೆಸ್ತೀನಿ ಬೇಕಾದರೆ. ಆದರೆ ದೇವ್ರಿಗಿನ್ನ ದೊಡ್ಡರು ಯಾರೂ ಇಲ್ಲ. ಈ ದೇವರು ಆಮೇಲೆಲ್ಲ ಆದಮೇಲೆ ನಾನು ಆಮೇಲೆ ಅದೇನು ಮಾಡ್ಬೇಕು ಅದನ್ನ ಮಾಡೋಣ. ಫಸ್ಟ್ ದೇವ್ರ ಗುಡಿ ಮುಂದೆ ಪ್ರಮಾಣ ಮಾಡಲಿ ಅಂತ ನಾನು ಅದಕ್ಕೆ ಇಲ್ಲಿ ಖಾಲಿ ಹಾಕಿದ್ದು. ಅದಕ್ಕೆ ನಾನು ಬಿಡಲಿಲ್ಲ. ಈಗ ಒಪ್ಕೇಳೆ, ನೀನು ಮಾಡಿರೋ ತಪ್ಪ ಒಪ್ಕೋಬೇಕು. ಒಪ್ಕೆ. ಇವಾಗ ನೀನು ಮಾಡಿರೋ ತಪ್ಪು ಒಪ್ಕೊಂಡ್ರೇನೆ ನೀನು
ಇವಾಗ ನೀನು ಸುಳ್ಳು ಹೇಳಿದ್ರೆ ಸುಳ್ಳು ಅಂತ ಹೇಳಿ ಒಪ್ಕೆ ಬಿಡಮ್ಮ, ನಾನು ಹೇಳಿರೋದು ಸುಳ್ಳು, ನಾನು ನಿಜ ಹೇಳ್ತೀನಿ ಅಂತೇಳಿ ಅದೇನು ನಿಜನ ಜೇಮ್ನ ಕಿವಿವಲ್ಲೇ ತಗೊಂಡಿದ್ದೀನಿ ಅಂತ ಹೇಳ್ಬಿಡು ನಿನಗೆ. ಇಲ್ಲಾಂದರೆ ಅಲ್ಲೇವರೆಗೂ ನಿನ್ಗೆ ಹಿಂಗೆ ಆಗಿರೋದು ಶಿಕ್ಷೆ ಕಡಿಮೆ ಆಗಲ್ಲ. ತಪ್ಪಾಯಿತು ಅಂತ ಒಪ್ಕೋಬೇಕು. ತಪ್ಪಾಯಿತು ಅಂತ ಒಪ್ಕೊಂಡ್ರೆ ನಿನ್ನ ಕೈ ಕಾಲು ಮತ್ತು ಈ ಕೋತಿ ಎಲ್ಲ ಸುತ್ತಮುತ್ತ ಕೋತಿ ಎಲ್ಲ ಕಾಣ್ತಾ ಇದ್ದಾವೆ ಅಂತ ಹೇಳ್ತಾ ಇದೆಯಲ್ಲ, ಅದೆಲ್ಲ ಸರಿ ಹೋಗುತ್ತೆ. ನೀನು ಮಾಡಿರೋ ತಪ್ಪನ್ನ ಒಪ್ಕೋಬೇಕು. ಅಲ್ಲ ಕಣೆ ರಾಜಕಯ್ಯ, ನಾನು ತಾಂಡಿಲ್ಲ ಅಂತ ಹೇಳಿ ದೇವ್ರ ಮೇಲೆ ಪ್ರಮಾಣ ಮಾಡ್ದಲ್ಲಿ ಅಲ್ಲ, ಇವಾಗ ನೋಡು ಹೆಂಗಾಯ್ತು. ಅಯ್ಯೋ ದೇವ್ರಿ, ಇಂಥದ್ದೆಲ್ಲ ಯಾಕೆ ಬೇಕಾಯ್ತು? ಕೈ ಕಾಲು ಬರೋದೇ ಇಲ್ಲ ಅಂತ ಹೇಳ್ತಾ ಇದೀಯಾ? ಕಾಲು ಎತ್ತಿಕಕ್ಕೆ ಬರಲ್ಲ, ಜೈ ಬಿಡ್ದೇವೆ ಕೈ ಕಾಲು ಅಂತ ಹೇಳ್ತಾ ಇದೀಯಾ? ಅಲ್ಲ ನೋಡು, ನಿನ್ಗೆ ಯಾಕೆ ಬೇಕಾಯ್ತು? ದೇವ್ರ ಮೇಲೆ ಪ್ರಮಾಣ ಮಾಡಿ ಹೀಗೆ ನೀನು ನೋಡಿ ಇಂಥ ಶಿಕ್ಷೆ ಅನುಭವಿಸೋದು ಏನು ಬೇಕಾಯ್ತಮ್ಮ ನಿನಗೆ? ಇಲ್ಲ ಕಣೆ, ಅವಳು ತಾಂಡಿಲ್ಲ ಬಿಡು. ಇದೆಲ್ಲ ಇವಳು ಏನೋ ಮಾಡ್ತಾ ಇದ್ದಾಳೆ, ಇವಳು ನಾಕಾನಿಕ್ ಜೈ ಇವಳು. ಇವಳು ನಾಕಾನಿಕ್ ನಾಳು, ಇವಳು ಒಳ್ಳೆ ಅಳಲ್ಲ, ಇವಳು ಏನೋ ಮಾಡಿ ಅವಳಿ ಅವಳಿ ಕೈ ಕಾಲು ಬರ್ದಂಗೆ ಏನೋ ಮಾಡಿ ಇವಳು ಜೈ. ಕಣ್ಣಿಂಗಮ್ಮ ಏನು ಮಾಡ್ತಾರಮ್ಮ, ಏನು ಮಾತಾಡ್ತೀಯ? ಸುಮ್ಮನಿರು. ಅಲ್ಲ ಸುಮ್ಮನೆ ನಿಂತ್ಕೊಂಡೈತೆ, ನಿನ್ನ ಥರನೇ ಆ ಜಯಮ್ಮನನ್ನು ಸುಮ್ಮನೆ ನಿಂತ್ಕೊಂಡೈತೆ. ನನ್ನ ಕಿವಿ ಒಲೆ ತಗೊಂಡಿದ್ದಾಳೆ ರಾಜಮ್ಮ ಅಂತೇಳಿ ಪಂಚಾಯತಿಗೆ ಹಾಕಿರೋದು. ನೀನು ಸುಮ್ಮನೆ ಏನಕ್ಕಮ್ಮ ಹಿಂಗೆ ಮಾತಾಡ್ತೀಯ? ಸಣಿಗಮ್ಮ ತಿಳಿದಳಾಗಿ ಏನಮ್ಮ ಮಾಡೋಕ್ಕಾಗುತ್ತೆ? ನಕನಿಕ್ ಅಂತಂದರೆ ಏನು ನಕನಿಕ್ ಮಾಡುತ್ತೆ? ಏನು ಮಾತಾಡ್ತಿರೋ ಏನೋ ನೀವು? ಸಣ್ಣಿಕಯ್ಯ, ಅವಳು ಏನು ಮಾಡಿಳು ಪಾಪ, ಸುಮ್ಮನೆ ನಿಂತ್ಕೊಂಡವಳೆ. ಅವಳು ಇವಾಗ ಸುಳ್ಳು ಹೇಳಿರೋದಕ್ಕೆ ದೇವ್ರು ಸರಿಯಾಗಿ ಶಿಕ್ಷೆ ಕೊಟ್ಟವನೆ. ಅದು ನಿಜ ಒಪ್ಕೋಬೇಕು. ನಿಜ ಒಪ್ಕೊಂಡ್ರೆ ಅದು ಸರಿ ಹೋಗೋದು ತಾನೆ. ಸುಳ್ಳು ಹೇಳಿರೋದಕ್ಕೆ ಹಂಗಾಗಿರೋದು ಸಣ್ಣಿಗಮ್ಮ. ಸುಳ್ಳು ಹೇಳಿ ಅವಳೆ ಜಯಮ್ಮ ಅವಳೇ ತಾಂಡಿರೋದು ಅಂತ ಅವಳು ಸುಮ್ಮನೆ ಮಾತಾಡಲ್ಲ, ಕರೆಕ್ಟಾಗಿ ಹಿಡಿದು ಮಾತಾಡೋದು. ಸುಮ್ಮನೆ ಅವಳು ಯಾರನ್ನೂ ಕೂಟನು ಮಾತಾಡಲ್ಲ, ಗೊತ್ತಿ? ಸುಮ್ಮನೆ ಅಂಬಲ್ಲ. ಮತ್ತೆ ನನ್ನ ಅಂದ್ಲು ಸುಮ್ಮನೆ ಕಂಡಲೆ ಮಾಡ್ದಲೆ. ಅಲ್ಲ ನಾನು ನಿನ್ ತಾಂಡಿರ್ಬೇಕೇನೋ ಅಂತ ನಿನ್ನ ಮೇಲೆ ಹಂಗೆ ಗಮ್ತಿದ್ದೆ ಅಷ್ಟೇನೆ. ಕರೆಕ್ಟಾಗಿ ಹಿಡ್ದಿದ್ದೀನಿ ಇವಳನ್ನ ಅಂತಂದ್ರೆ ನಾನು ಕಿವಿ ಯಾರೇ ಕೇಳಿಸ್ಕೊಂಡಿದ್ದೀನಿ ಇವಳು ಮಾತಾಡೋದ. ಇವಾಗ ಹೇಳ್ಬೇಕು. ಹೇಳಮ್ಮ, ಅದೇನು ನೀನು ಮಾಡಿರೋ ಅಂಥ ತಪ್ಪು, ಅದನ್ನ ಒಪ್ಕೊಬಿಡು. ಒಪ್ಕೊಂಡ್ರೆ ನಿನಗೆ ಸರಿ ಹೋಗುತ್ತೆ. ಇಲ್ಲ ಅಂತಂದರೆ ಹಿಂಗೆ ಇರ್ತೀಯ ನೋಡು. ಹೇಳು, ನೀನು ಮಾಡಿರೋ ಅಂಥ ತಪ್ಪಾಯಿತು ಅಂತೇಳಿ ಒಪ್ಕೊಬಿಡು. ಗೌಡ್ರೆ, ತಪ್ಪಾಯಿತು, ಕ್ಷಮಿಸ್ಬಿಡ್ರಿ. ತಪ್ಪಾಯಿತು. ದೇವ್ರೇ ಪರಮಾತ್ಮ ಕ್ಷಮಿಸ್ಬಿಡಪ್ಪ. ದೇವ್ರೇ ಆಂಜನೇಯ, ನಾನು ಮಾಡಿರೋ ತಪ್ಪಪ್ಪ. ನಾನು ಕಿವಿ ವಾಲೆ ಜಯಮ್ಮನವ ತಗೊಂಡಿದ್ದೀನಿ, ನಾನೇ ತಗೊಂಡಿರೋದು. ನೋಡು ಒಪ್ಕೆ ಬಿಟ್ಲು ಕನಿಗೆ. ನಾನು ಬಿಡ್ತೀನಿ, ಅದು ನನ್ನ ಕೈ ಸಿಕ್ಕಿದ್ಮೇಲೆ ನೋಡು ಒಪ್ಕೆ ಬಿಟ್ಲು. ನೋಡಮ್ಮ, ಎಷ್ಟು ಸುಳ್ಳು ಹೇಳ್ತೀಯ? ಸುಳ್ಳು ಹೇಳಿದ್ಕೆ ನೋಡಿ ನಿನಗೆ ಹೆಂಗಾಯ್ತು? ಮರ್ತೊಂಬ ಕೋತಿ ಕಣ್ಣಂಗೆ ಕಾಮೋದು, ಕೋತಿ ಎಲ್ಲ ಗಿಬ್ರದಂಗೆ ಬರೋಕ್ಕಾಗೋದು. ನಿನಗೆಲ್ಲ ಹೆಂಗೆಲ್ಲ ಆಯಿತು ನೋಡಮ್ಮ. ದೇವರು ಸುಮ್ಮನೆ ಅಲ್ಲ ಕಣಮ್ಮ. ಮತ್ತೆ ನಮ್ಮ ಜಯಕ ದೇವ್ರು ನಂಬಿರೋದಳು, ದೇವ್ರನ್ನ ಚೆನ್ನಾಗಿ ನಂಬೇಳು ನಮ್ಮ ಜಯಕ. ಯಾವತ್ತೂ ಅಷ್ಟೇ, ಇವತ್ತೇ ಅಲ್ಲ. ಅದಕ್ಕೆ ಮತ್ತೆ ನಾನು ದೇವಸ್ಥಾನ ಅಂತ ಕರ್ಕೊಂಬಂದಿದ್ದೆ. ಎಲ್ಲ ಕಂಪ್ಲೇಂಟ್ ಕೊಡು ಜಯಮ್ಮ, ಎಲ್ಲ ಕಂಪ್ಲೇಂಟ್ ಕೊಡು ಅಂದ್ರೆ ನನಗೆ ಯಾವ ಕಂಪ್ಲೇಂಟ್ ಬೇಡ. ದೇವ್ರ ಮುಂದೆ ಯಾವುದೂ ಅಲ್ಲ. ದೇವ್ರು ನೋಡಿರ್ತಾನೆ, ಪೊಲೀಸ್ನವರು ನೋಡಿರಲ್ಲ. ಅದೆಲ್ಲ ಏನು ಎತ್ತ ಅಂತ ಪೊಲೀಸ್ನವರು ನೋಡಿರಲ್ಲ, ದೇವ್ರು ಎಲ್ಲ ನೋಡಿರ್ತಾನೆ. ಅದಕ್ಕೆ ಮತ್ತೆ ನಾನು ದೇವಸ್ಥಾನ ಕರ್ಕೊಂಬಂದಿದ್ದು, ಅದಕ್ಕೆ ಮತ್ತೆ ನಾನು ಪಂಚಾಯತಿಗೆ ಹಾಕಿದ್ದು. ನಾನು ಅದಕ್ಕೆ ಮತ್ತೆ ನಾನು ಯಾವತ್ತೂ ನಾನು ದೇವ್ರು ನಂಬಿದ್ದೀನಿ. ನನ್ನ ಇನ್ನೂವರೆಗೂ ನನ್ನ ದೇವ್ರು ಕೈ ಬಿಟ್ಟಿಲ್ಲ. ನಾನು ಅದಕ್ಕೆ ಮತ್ತೆ ನನಗೆ ಒಳ್ಳೇದಾಗಿರೋದು ದೇವರು. ಅದಕ್ಕೆ ಮತ್ತೆ ನನಗೆ ಒಳ್ಳೇದು ಮಾಡಿರೋದು. ತಗೊಂಡಿದ್ದೀನಿ, ನಾನೇ ತಗೊಂಡಿರೋದು. ತಪ್ಪಾಯ್ತು ದೇವರೇ, ನಿನ್ನ ಮೇಲೆ ಆಣೆ ಮಾಡಿ ನಾನು ಸುಳ್ಳು ಹೇಳಿದಕ್ಕೆ ತಪ್ಪಾಯ್ತು. ರಾಜಮ್ಮ, ಎಷ್ಟು ಸುಳ್ಳು ಹೇಳ್ತೀಯ? ಈಗ ಹಂಗೆ ಒಪ್ಕೊಂತ ಇದೆಯಾ? ಶಿಕ್ಷೆ ಆಗಿದ ತಕ್ಷಣ ಫಸ್ಟು ಜಯಮ್ನವ ಕಿವಿಯೊಲೆನ ತಗೊಂಬಂದು ಕೊಡು. ಅದೆಲ್ಲಿಕ್ಕೆ ಇದೆಯಾ ಪಾಪ? ನೀ ಹೆಂಗ ಅವ್ರ ಅಪ್ಪಾಯಿ ಕೊಟ್ಟವಂತೆ ಪಾಪ, ಹಂಗೆ ಇಕ್ಕೊಂಡು ಭಾಳ ದಿವಸದಿಂದ ಹಂಗೆ ಇಕ್ಕೊಂಡಿದ್ದೀನಿ ಗೌಡ್ರಿ ಅಂತ ಹೇಳ್ತಿತ್ತು ನೋಡು. ಅದಕ್ಕೆ ಮತ್ತೆ ದೇವ್ರ ಮುಂದೆ ಯಾವುದೂ ಅಲ್ಲ. ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಅದು ಇದು ಕೊಟ್ಟಿದ್ರೆ ನೀವು ಜೈಲ್ಗೆ ಹೋಗ್ತಾ ಇದ್ರಿ ನೋಡಿ. ಸುಮ್ಮನೆ ಏನಕ್ಕೆ ನೀವು ಸುಮ್ಮನೆ ಇಲ್ಲೇ ಆಣೆ ಪ್ರಮಾಣ ಮಾಡಿದ್ರೆ? ಆಣೆ ಪ್ರಮಾಣ ಅಂತಂದ್ರೆ ಏನು ಅಂದ್ಕೊಂಡಿದ್ದೀರಮ್ಮ? ಸುಮ್ಮನೆ ಅಲ್ಲ ದೇವ್ರ ಮೇಲೆ ಆಣೆ ಮಾಡೋದು. ದೇವ್ರೊಬ್ಬ ನೋಡ್ತಿರ್ತಾನೆ. ನೀನು ಇಲ್ಲೋಡು, ನೀನು ಏನೇ ಮಾಡು, ನೀನು ಏನೇ ಇದು ಮಾಡು, ನಿನ್ನ ಲೆಕ್ಕಾಚಾರ ಅಲ್ಲೆಲ್ಲ ಇರುತ್ತೆ. ಅಲ್ಲೆಲ್ಲ ನೀನು ಏನು ಮಾಡಿರೋದೆಲ್ಲ ಲೆಕ್ಕಾಚಾರ ಪ್ರತಿಯೊಂದು ಅಲ್ಲಿ ಎಲ್ಲ CC ಕ್ಯಾಮ್ರಾದಾಗ ಹೆಂಗಿದಾಗುತ್ತೆ ಅದಕ್ಕಿಂತ ದೊಡ್ಡದಾಗೆ ಒಂದು ಕ್ಯಾಮ್ರಾ ಇಟ್ಟಿರ್ತಾನೆ ದೇವರು. ಅದಕ್ಕಿಂತ ದೊಡ್ಡದು ಕ್ಯಾಮ್ರಾ ದೇವರು. ನೀನು ಅಷ್ಟು ಸುಲಭ ಅಂತ ತಿಳ್ಕೊಬೇಡ. ತಾಂಬಂದು ಕೊಡ್ತೀನಿ. ತಪ್ಪಾಯ್ತು ದೇವರೇ ಪರಮಾತ್ಮ, ತಪ್ಪಾಯ್ತು. ಈಗ ತಪ್ಪಾಯ್ತು ಅಂತಾಳು, ತಪ್ಪಾಯ್ತು ಅಂತ. ಮುಂಚೆ ಒಪ್ಕೆ ಬೇಕಾಗಿತ್ತು. ಮತ್ತೆ ನನ್ನ ಕೈ ಬಿಟ್ಟರೆ ನಾನು ಸಿಕ್ ಬಿಡ್ತೀನಿ. ಈಗ ಒಪ್ಕೆ ಅಂತಾಳು ನೋಡಿ ಲಸ್ಮಕ್ಕ. ದೇವ್ರ ಮುಂದೆ ಯಾವುದೂ ಅಲ್ಲ ಬಿಡಿಯಕ್ಕ. ಇವಾಗ ಕೊಡ್ತಾಳಲ್ಲ ಇಸ್ಕ. ಅಲ್ಲ ಮುಂದಾಗ್ಲೇನೆ ನೀನು ಹಿಂಗೆ ಹೇಳಿದ್ರೆ ಏನ ಬಿಡು, ತಾಂಡಿದ್ದೆ ಹಿಂಗೆ ಸಿಟ್ಟಿತ್ತು ಕಂಜಯ್ಯಮ್ಮ ನಿನ್ನ ಮೇಲೆ ತಕೊಂಡೆ ಅಂತ ಒಳ್ಳೆ ಮಾತನಾಗ ಹೇಳೋಣ. ಅದೇ ಮತ್ತೆ ಈಗ ಹಿಂಗೆ ನಾನು ನೀನು ಪರದಾಡಿದ್ದೆ, ಅದು ಸಿಟ್ಟಿತ್ತು ತಕೊಂಡಿದ್ದೆ ಅಂತ ಹೇಳೋಣ. ಅಷ್ಟೊಂದಿದ್ದಿಲ್ಲ ಇವಳಿಗೆ? ಅಷ್ಟೊಂದು ಧೈರ್ಯ ಇಲ್ವೇನೆ? ನನ್ನ ಕೊಟ್ಟು ಮಾತಾಡೋ ಅಷ್ಟು ಧೈರ್ಯ ಇಲ್ವೇ ಇವಳ್ತಾಗೆ? ಮಾತಾಡಬೇಕು. ನನ್ನ ಮುಂದೆ ಮಾತಾಡೋಕ್ಕೆಲ್ಲ ಐತೆ. ಕಳ್ಳಿ ಒತ್ಕೊಂಬಂದವಳೆ ಕಳ್ಳಿ, ಅದಕ್ಕೆ ಅವಳಿಗೆ ಧೈರ್ಯ ಇಲ್ಲ. ಕಾಲು ಕೈ ಬರ್ತಾ ಇದ್ದಾವೆ ನಮ್ಮ ಇವಾಗ? ಇಲ್ಲ, ಇನ್ನೂ ಬರ್ತಾ ಇಲ್ಲ. ಇನ್ನು ಎತ್ತಿಕಕ್ಕೆ ಬರ್ತಿಲ್ಲ. ಕಾಲೆಲ್ಲ ಜೋಮ್ ಬಂದಂಗೆ ಆಗ್ತಾ ಇದ್ದಾವೆ, ಕೈ ಕಾಲು ಎಲ್ಲನ. ಇನ್ನೇನೇನು ತಪ್ಪು ಮಾಡಿದ್ಯಾ? ಎಲ್ಲ ಒಪ್ಕೆ. ಇನ್ನೂ ಏನೇನು ಮಾಡಿದ್ಯಾ? ಜಯಮ್ಮನಿಗೆ ಏನೇನು ಅನ್ಯಾಯ ಮಾಡಿದ್ಯಾ ಅದನ್ನೆಲ್ಲ ಒಪ್ಕೋಬೇಕು. ಇನ್ನೂ ಏನೇನು ಇದು ಮಾಡಿದ್ಯಾ ಎಲ್ಲನ
ಅದೇ ಮತ್ತೆ ನನಗೆ ಗೊತ್ತಿಲ್ಲ ದಿನ ಏನಾಯ್ತಾ ಏನೋ ಅದಕ್ಕೇನೆ ಅದಕ್ಕೆ ಮತ್ತೆ ದೇವರಮ್ಮನ ಇನ್ನೂ ಹಂಗೆ ಶಿಕ್ಷೆ ಕೊಟ್ಟಿರೋದು. ಅವಳು ಒಪ್ಕೊಂಡಿರೋದಕ್ಕೆ ಸರಿ ಆಗ್ತಿತ್ತು. ಅವಳು ಇನ್ನೂ ಏನೋ ಮಾಡಿ ಅವಳು ಅದನ್ನೂ ಬಾಯ್ ಬಿಡಬೇಕು, ಅದನ್ನೂ ಬಾಯ್ ಬಿಡೋವರೆಗೂ ಬಿಡಲ್ಲ ನಾನು. ನೋಡಿದ್ರಲ್ಲ ವೀಕ್ಷಕರೇ, ಪಂಚಾಯತಿಗೆ ಹಾಕಿರೋಂಥ ಬಿಲ್ಡಪ್ ಜಯಮ್ಮ ಇವಾಗ ರಾಜಮ್ಮ ಕೊನೆಗೂ ಒಪ್ಕೊಬಿಟ್ಲು. ಜಯಮ್ಮನ ತಿಳುವಲೆ ನಾನು ತಗೊಂಡು ಹೋಗಿದ್ದೀನಿ ಅಂತೇಳಿ ಪಂಚಾಯತಿಯಲ್ಲಿ ಒಪ್ಕೊಂಡ್ಲು. ಸರಿಯಾದ ಶಿಕ್ಷೆ ಆಯಿತು. ಇನ್ನೂ ಕೈ ಕಾಲು ಎಲ್ಲನ ಬರ್ತಾ ಇಲ್ಲ, ಇನ್ನೂ ಕಾಲು ಎತ್ತಿಕಕ್ಕೆ ಬರ್ತಾ ಇಲ್ಲ, ಓಡಾಡೋದಕ್ಕೆ ಬರ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾಳೆ. ನೋಡ್ಬೇಕಿನ್ನು ಏನೇನು ಅನ್ಯಾಯ ಮಾಡಿದಾಳೋ, ಜಯಮ್ಮಗೆ ಏನೇನು ಮೋಸ ಮಾಡಿದಾಳೋ ಅದನ್ನೆಲ್ಲ ಒಪ್ಕೋಬೇಕು. ಒಪ್ಕೊಂಬವರೆಗೂ ಬರಲ್ಲ ಅಂತ ಜಯಮ್ಮ ಹೇಳ್ತಾ ಇದ್ದಾಳೆ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.